ಸ್ವಾರ್ಥತೆ ಬೇಡ. ಮಕ್ಕಳಲ್ಲಿ ಸ್ಪರ್ಧಾ ಸ್ಫೂರ್ತಿ ಬಂದರೆ ಅವರ ಸ್ವಾರ್ಥತೆ ಹೋಗಲಾಡಿಸ್ಬೇಕು. ಅಂದರೆ ಆ ಭಾಗವಹಿಸುವಿಕೆ ಮುಖ್ಯ ಆಗತ್ತೆ. ಅವ್ರು ಎಲ್ಲ ಧೈರ್ಯವಾಗಿ ಎಲ್ಲದರಲ್ಲೂ ಭಾಗವಹಿಸೋದು ಮುಖ್ಯ, ಅದರಲ್ಲಿ ಪ್ರೈಸ್ ಬರೋದು ಸೆಕೆಂಡ್ರಿ. ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಅವರಲ್ಲಿ ಮೂಡಿಸ್ಬೇಕು, ಅವರನ್ನು ದೈಹಿಕ ಬಲಾಢ್ಯರಾಗಿ ಮಾಡಬೇಕು. ಇದರಿಂದ ಪೋಷಕರು ಹೆಚ್ಚಿನದಾಗಿ ಮಕ್ಕಳಿಗೆ ಎಲ್ಲದರಲ್ಲೂ ಸ್ಪರ್ಧೆ ಹಾಗೆ ಪಠ್ಯೇತರ ಪಠ್ಯ ಇದೆಲ್ಲದರಲ್ಲೂ ಅವರ ಇರುವಿಕೆಯನ್ನು ನೀವು ಗಮನಿಸಿ ಅದಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾನು ಕೇಳಿಕೊಂಡು ನನಗೆ ಈ ವಿಷಯದ ಬಗ್ಗೆ ಚರ್ಚಿಸಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಮೇಡಮ್. ಇದುವರೆಗೂ ಮಕ್ಕಳ ಮನೋವಿಕಾಸದಲ್ಲಿ ಪೋಷಕರ ಪಾತ್ರ ಹೇಗಿರಬೇಕು ಅಂತ ಸವಿಸ್ತಾರವಾಗಿ ತಿಳಿಸಿದ್ದೀರಾ. ಈ ಶಿಸ್ತು ಬಗ್ಗೆ ಹೇಳಿದ್ರು. ಶಿಸ್ತು ಒಂದಿನ 2 ದಿನಕ್ಕೆಲ್ಲ ಬರಲ್ಲ, ಅದು ಒಬ್ರನ್ನ ನೋಡಿ ಕಲಿಯೋದು. ನಾನು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ತುಂಬ ಸಲ ಹೇಳ್ತಾ ಇರ್ತೀನಿ, ಸ್ಲಿಪ್ಪರ್ ನೀಟಾಗಿ ಜೋಡಿಸ್ಬೇಕು, ವಾಟರ್ ಬಾಟ್ಲು ಅಲ್ಲಿಡಬೇಕು. ಆದರೆ ಅವರು ಕೇಳಲ್ಲ. ಆ ಕೆಲಸನ ನಾನೇ ಮಾಡಕ್ಕೆ ಹೋದಾಗ ಅಯ್ಯೋ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳಿ ಓಡ್ ಬಂದು ಅವರೇ ಆ ಕೆಲಸನ ಮಾಡ್ತಾರೆ. ಹಾಗೆ ಶಿಸ್ತು ಪ್ರತಿನಿತ್ಯ ರೂಢಿಸ್ಕೊಳ್ಳೋ ಅದು ನಿರಂತರ ಕಲಿಕೆ. ಮಕ್ಕಳಿಗೆ ಆತ್ಮವಿಶ್ವಾಸನೂ ಅಷ್ಟೇ. ಕತೆಗಳ ಮೂಲಕ ಮತ್ತು ನಮ್ಮ ಅವರ ಟೀಚರ್ಸ್ ಮಾಡಲ್ ಹೇಗಿರುತ್ತೆ ಅಂತ ನೋಡಿಕೊಂಡು ಅದನ್ನು ಫಾಲೋ ಮಾಡ್ತಾರೆ. ಜೊತೆಗೆ ಮಕ್ಕಳು ಸ್ವಲ್ಪ ಸಮಯ ಮಾತ್ರ ಶಾಲೆಯಲ್ಲಿರೋದು, ಹೆಚ್ಚಿನ ಕಾಲ ಮನೇಲಿರ್ತಾರೆ. ಆ ಮನೆಯಲ್ಲಿ ಪೋಷಕರು ಅವರಿಗೆ ಮಾದರಿಯಾಗಿರಬೇಕು. ನಮ್ಮ ಶಾಲೆಯಲ್ಲೂ ಕೆಲವು ಮಕ್ಕಳು ಕೆಟ್ಟ ಪದಗಳನ್ನು ಬಳಸ್ತಾರೆ. ನಾನು ಕೇಳ್ತೀನಿ, ಈ ಪದನ ನಾನು ಮತ್ತೆ ಮಿಸ್ಸು ಎಲ್ಲಾದರೂ ಬಳಸಿದ್ವಾ? ಮತ್ತು ನೀವು ಇದನ್ನ ಎಲ್ಲಿ ಕಲ್ತ್ರಿ? ಇದ್ರ ಪದದ ಅರ್ಥ ಗೊತ್ತಾ? ಈಗೆಲ್ಲ ಕೇಳಿದಾಗ ಅವರಿಗೆ ಒಂಥರ ಅನಿಸುತ್ತೆ. ಅವಾಗ ಹೇಳ್ತಾರೆ ನಮ್ಮ ಅಜ್ಜಿ ಬೈತಿತ್ತು, ನಮ್ಮ ಅಪ್ಪ ಬೈತಿತ್ತು, ಅದನ್ನ ನೋಡಿ ಕಲ್ತ್ವಿ ಅಂತ. ಹೀಗೆ ಮಕ್ಕಳು ಮನೋವಿಕಾಸದಲ್ಲಿ ಶಿಕ್ಷಕರಿಗಿಂತ ಹೆಚ್ಚಿನ ಪಾತ್ರ ಪೋಷಕರದಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಅವರೇ ರೋಲ್ ಮಾಡಲ್ಲು. ಇದುವರೆಗೂ ನಮ್ಮ ಮೇಡಮ್ ಅವರು ತುಂಬ ಚೆನ್ನಾಗಿ ತಮ್ಮ ಅನುಭವನ ಮಕ್ಕಳು ಮನೋವಿಕಾಸದಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿಯೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಶಿವಾಜಿ ತಾಯಿ ಜೀಜಾಬಾಯಿನ ವೀರಮಾತೆ ಅಂತ ಹೇಳ್ತಾರೆ. ಯಾಕೆ ವೀರಮಾತೆ ಅಂತ ಹೇಳ್ತಾರೆ ಅಂದರೆ, ಅವಳು ಶಿವಾಜಿಗೆ ಬಾಲ್ಯದಲ್ಲೇ ಮರಾಠ ಸಾಮ್ರಾಜ್ಯವನ್ನ ಕಟ್ಟಲೇಬೇಕು, ನೀನು ಸಾಮ್ರಾಜ್ಯ ಸ್ಥಾಪನೆ ಮಾಡಲೇಬೇಕು ಅಂತ ತನ್ನ ಮಗನಿಗೆ ಬಿತ್ತುತ್ತಾಳಾಗಲೇ. ಮದುವೆಯಾದ ಸ್ವಲ್ಪ ದಿನದಲ್ಲೇ ಅವಳ ಗಂಡ ಅವಳನ್ನು ಬಿಟ್ಟೋಗ್ತಾರೆ. ಆದರೆ ಅವಳು ಅದನ್ನ ಎದೆಗುಂದಲ್ಲ, ನನ್ನ ಗಂಡ ಬಿಟ್ಟೋಗ್ಬಿಟ್ಟ, ನನ್ನ ಮಗನ ಹೇಗೆ ಸಾಕಬೇಕು ಏನು ಅಂತ. ಅದಕ್ಕೆ ಎದೆಗುಂದದೆ ಅವಳು ತನ್ನ ಮಗನಿಗೆ ಶಿಕ್ಷಣ ಕೊಡೋಕ್ಕೆ ಒಬ್ಬರು ಗುರುನ ನೇಮಕ ಮಾಡಿ ಆ ಗುರುವಿನ ಮೂಲಕ ತನ್ನ ಮಗನಿಗೆ ಯುದ್ಧ ಕಲೆ ಮತ್ತು ಸಾಹಸಕತೆಗಳನ್ನೆಲ್ಲ ಹೇಳಿಸಿ ಅವಳು ಪ್ರತಿನಿತ್ಯ ಮಗನಿಗೆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳ್ತಾ ಇರ್ತಾಳೆ. ಅವಳು ಜೀಜಾಬಾಯಿ ತುಂಬ ಚಾಣಾಕ್ಷ ಹೆಣ್ಣು ಮಗಳು. ಅವಳು ಸಾಮಾನ್ಯ ಹೆಣ್ಣಾಗಿರಲಿಲ್ಲ. ಹೀಗೆ ಒಬ್ಬರು ತಾಯಿ ಮನಸ್ಸು ಮಾಡಿದರೆ ಮಗನನ್ನ ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲಿಗೆ ಮೊರೆ ಹೋಗಿದ್ದಾರೆ. ಪೇರೆಂಟ್ಸ್ ಮಾತು ಕೇಳೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 10 ವರ್ಷ ಆದರೆ ಮಕ್ಕಳದು ಫ್ಯೂಚರ್ ಹೆಂಗಿರುತ್ತೆ ಅಂತ ನೆನೆಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಆದರೂ ಗುರುಗಳು ಪೋಷಕರು ಆದಷ್ಟು ಅವರ ಮನೋವಿಕಾಸವನ್ನು ಬದಲಾವಣೆ ಮಾಡಿ ಮುಂದೆ ಸತ್ಪ್ರಜೆಗಳಾಗಿ ರೂಪಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಈಗ ಮುಂದಿನ ಕಾರ್ಯಕ್ರಮ ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ, ಸತ್ಯವುಳ್ಳ ತಂಗೆ ತತ್ವ ವಿಚಾರದ ಹಂಗೇಕೆ, ಹರಿವುಳ್ಳ ತಂಗೆ ಹಗ್ವಣಿಯ ಹಂಗೇಕೆ, ಮನಶುದ್ಧವುಳ್ಳ ತಂಗೆ ಹೂವಿನ ಹಂಗೇಕೆ, ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ. ಹೀಗೆ ಮುಂದಿನ ಕಾರ್ಯಕ್ರಮವನ್ನು
ಭವ್ಯ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಇವರು ಗುರುಕೃಪಾ ಗೋಸ್ವರ್ಗ ಗೋಶಾಲೆ, ದೊಡ್ಡನಿಗೇನಹಳ್ಳಿ, ತರೀಕೆರೆ ತಾಲೂಕು. ಇವರು ಮಂಡನೆ ಮಾಡ್ತಕ್ಕಂಥ ವಿಷಯ ಅಂದರೆ ದೇಸಿ ಗೋವಿನಿಂದ ಸ್ವಾವಲಂಬಿ ಮಹಿಳೆ ಅಂತ. ಗಾವೋ ವಿಶ್ವಾಸಸ್ಯ ಮಾತರಹ, ಭೇದವಿಲ್ಲ ಹಾಲಿಗೆ, ಗಂಜಲಕ್ಕಿಲ್ಲ ಮೈಲಿಗೆ, ದೋಷವಿಲ್ಲ ಸಗಣಿಗೆ, ಪಾಪವಿಲ್ಲ ಪೂಜೆಗೆ, ಕರುಣೆ ಇರಲಿ ಗೋವಿಗೆ, ಸದಾ ಋಣಿಯಾಗಿರು ಗೋವಿಗೆ. ಈ ಭವ್ಯ ಅರುಣ್ ಕುಮಾರ್ ಅವರು ಹಾಲಿಗೋಸ್ಕರ ಇಂದಿನ ಕಾಲದಲ್ಲಿ HF ಜೆರ್ಸಿ ಹಸುಗಳನ್ನು ಸಾಕ್ತಾರೆ. ಆದರೆ ಇವರು ಅದರಿಂದ ದೇಸಿ ಹಸುವಿನಿಂದ ಮನುಷ್ಯನ ಶರೀರಕ್ಕೆ ಆಗುವ ಲಾಭ ಮತ್ತು ಮಣ್ಣನ್ನು ಹೇಗೆ ಫಲವತ್ತತೆಯಿಂದ ಇಡಬಹುದು, ಮತ್ತು ದೇಸಿ ಗೋವಿನಿಂದ ಪಂಚಗವ್ಯಗಳಿಂದ, ಅದು ಮಣ್ಣನ್ನು ಫಲವತ್ತತೆಯಾಗಿಡಕ್ಕೆ ಪಂಚಗವ್ಯದಿಂದ ಮಾತ್ರ ಸಾಧ್ಯ, ಅದನ್ನು ಅವರು ಹೇಳ್ತಾರೆ. ಮತ್ತು ಮನುಷ್ಯನ ದೇಹ ಸದೃಢವಾಗಿರಲು ಪಂಚಗವ್ಯ ಉತ್ಪನ್ನಗಳಿಂದ ಮಾತ್ರ ಸಾಧ್ಯ ಅಂತ ಅವರು ತಿಳಿಸ್ತಾರೆ. ಇವರು ಈ ಫೀಲ್ಡಲ್ಲಿ ಸುಮಾರು 11 ವರ್ಷಗಳ ಕಾಲ 11 ವರ್ಷಗಳಿಂದ ನಿರತರಾಗಿದ್ದಾರೆ. ಅವರಿಗೆ ಈ ವೇದಿಕೆಯನ್ನು ಬಿಡ್ಕೊಡ್ತಾ ಇದ್ದೇನೆ. ದೇಸಿ ಗೋವುಗಳಿಂದ ಸ್ವಾವಲಂಬಿ ಮಹಿಳೆ ಅನ್ನೋ ವಿಚಾರವಾಗಿ ಮಾತನಾಡಲಿದ್ದಾರೆ. ಎಲ್ರಿಗೂ ಒಂದು ನಿಮಿಷ ದಯವಿಟ್ಟು. ಹೌದು, ಎಲ್ಲರೂ ನೆಂಟ್ರೆ ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಅಕ್ಕ ಹೋದ್ರು, ಅವೆಲ್ಲ ಆಮೇಲೆ ಮಾತಾಡ್ಬೋದು. ಒಂದು ಏನೋ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು. ಮತ್ತು ಮಾತಾಡ್ತಾರೆ 20 ನಿಮಿಷ ಅಷ್ಟೇ ಟೈಮ್ ತೊಗೊಳ್ಳಿ ಮೇಡಮ್, ಟೈಮ್ ಆಗ್ತಾ ಬರ್ತದೆ. ಹಲೋ, ಜೈ ಗೋಮಾತಾ. ಫಸ್ಟಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಗುರು ರಾಘವೇಂದ್ರ ಅವರ ಮಂತ್ರವನ್ನು ಪಠನೆ ಮಾಡ್ತಾ ಫಸ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗಾವೋ ವಿಶ್ವಾಸ ಮಾತರಹ. ಅಂದರೆ ಇಡೀ ವಿಶ್ವಕ್ಕೆಲ್ಲ ಮಾತೆ ನಮ್ಮ ಗೋಮಾತೆ ಅಂತ ಅರ್ಥ. ಇಲ್ಲಿ ನಾನು ದೇಸಿ ಗೋವಿನಿಂದ ಸ್ವಾವಲಂಬಿ ಮಹಿಳೆ ಹೇಗಾಯಿತು ಅಂದರೆ, ನಾವು ದೇಸಿ ಹಸುವಿನಿಂದ ಸುಮಾರು 10-11 ವರ್ಷ ಆಯಿತು ನಾವು ಅದರಿಂದ ಉತ್ಪನ್ನಗಳನ್ನ ತಯಾರು ಮಾಡೋಕ್ಕಿಡ್ತು. ಈಗ ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಿದಾಗ ನಮ್ಮೂರಲ್ಲಿ ಇವನೇನು ಈಗ ನಾಟಿ ಹಸುವಿನಿಂದ ಏನು ಈಗ ಅಂಜೂರದಲ್ಲಿ ಔಷಧಿ ಪ್ರಿಪೇರ್ ಮಾಡ್ತಾನೆ ಅಂತೆಲ್ಲ ಹೀಯಾಳಿಸಿ ನಗಾಡೋರು. ಆದರೆ ಇವತ್ತು ಅದೇ ಗಂಜಲಕ್ಕಿರೋ ಬೆಲೆ ಅವ್ರಿಗೆ ಗೊತ್ತಾಗ್ಬಿಟ್ಟು ಹುಡುಕ ಬಂದು ತಗೊಂತಾರೆ ಔಷಧಿನ ನಮ್ಮನೇಲಿ. ಅದರಿಂದ ಸುಮಾರು ಥರದ ಔಷಧಿಗಳನ್ನು ಪ್ರಿಪೇರ್ ಮಾಡ್ಬೋದು. ಈಗ ಸಗಣಿಯಿಂದ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಇವು 5 ಗವ್ಯಗಳನ್ನ ಸೇರಿಸಿ ಪಂಚಗವ್ಯ ಆಗುತ್ತೆ. ನೀವು ಮನೆಯಲ್ಲಿ ಒಂದು ನಾಟಿ ಹಸುವಿನ ಸಾಕಿದರೆ ಅವರಿಗೆ ಗೊತ್ತಿರುತ್ತೆ ಅದ್ರ ಸಗಣಿ ಬೆಲೆ ಏನು ಅಂತ. ಇವತ್ತು ಬರೀ ಹಾಲಿನ ಪರ್ಪಸಲ್ಲಿ ಎಲ್ಲ ಜೆರ್ಸಿ ಹಸುಗಳನ್ನ ಕಟ್ಕೊತಿದ್ದಾರೆ. ಜೆರ್ಸಿ ಹಸುವಿಂದು 10 ಲೀಟ್ರ್ ಹಾಲು ಉಪಯೋಗಿಸೋದು ಒಂದೇ, ನಾಟಿ ಹಸುವಿಂದು 1 ಲೀಟ್ರ್ ಹಾಲು ಉಪಯೋಗಿಸೋದು ಒಂದೇ. ಅಮೃತಕ್ಕೆ ಸಮಾನ ಇದು ನಾಟಿ ಹಸುವಿನ ಹಾಲು. ಹಿಂದೆ ನಾಟಿ ಹಸು ಈಗ ದೇವಸ್ಥಾನಗಳಲ್ಲೆಲ್ಲ ರುದ್ರಾಭಿಷೇಕ ಪೂಜೆ ಅದಕ್ಕೆಲ್ಲ ಬೇಕು ಅಂದರೆ ನಾಟಿ ಹಸುವಿನ ಹಾಲನ್ನೇ ಹುಡುಕಂತ ಹೋಗ್ತಾರೆ. ಇವಾಗ ಎಲ್ಲೂ ನಾಟಿ ಹಸು ಇಲ್ಲ, ಬರೀ ಹಾಲಿನ ಪರ್ಪಸ್ಸು ಅಷ್ಟು. 1 ಲೀಟ್ರಿಗೆ 32 ರೂಪಾಯಿ ಲೀಟ್ರ್ ಇದೆ ಅಂತ ಬರೀ ಎಲ್ಲ ನಾಟಿ ಹಸುವಿನ ಕಟ್ಕೊಂಡು ಅದ್ರ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಈಗ ಒಂದು ನಾಟಿ ಹಸುವಿನ ಕಟ್ಟಿದರೆ ಅವ್ರ ಮನೇಲಿ ಒಬ್ಬರು ಡಾಕ್ಟ್ರ್ ಇದ್ದಂಗೆ. ಹಿಂದೆ ಎಲ್ಲ ಮಕ್ಕಳಿಗೆ ಹುಷಾರಿಲ್ದಂಗಾದರೆ ನಾಟಿ ಹಸುವಿನ ಗೋಮೂತ್ರನೆಲ್ಲ ಕುಡಿಸ್ತಾಯಿದ್ರು. ಮತ್ತು ಗಾಯ ಏನಾದರೂ ಆಯಿತು ಅಂದರೆ ವಿಭೂತಿನೆಲ್ಲ ಹಚ್ಚುತ್ತಾ ಇದ್ರು. ಈಗ ಎಲ್ಲ ಇಂಗ್ಲೀಷ್ ಮೆಡಿಸಿನ್ನಿಗೆ ರಿಕವರ್ ಆಗಿದ್ದಾರೆ ಎಲ್ಲ. ಮತ್ತು ನಾವು ನಾಟಿ ಹಸುವಿನಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಡೆಮೋನ ತೋರಿಸ್ತೀನಿ ಇವಾಗ ಒಂದ್ಸಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ಮಾತ್ರೆನೂ ತಗೊಂಡಿಲ್ಲ. ನಾಟಿ ಹಸುವಿನಲ್ಲಿ ಮಾಡಿರ್ತಕ್ಕಂಥ ಪಂಚಗವ್ಯ ಘೃತಮ್ ಅಷ್ಟೇ ನಾನು 1 ಲೋಟ ಅವಾಗ ಕರ್ಕೊಂಬಂದಂಥ ಹಾಲಿಗೆ ಪಂಚಗವ್ಯಕ್ಕೆ ಹಾಕ್ಕೊಂಡು ಕುಡಿತಾ ಇದ್ದೆ ಅಷ್ಟೇ. ಇವತ್ತಿನವರೆಗೂ ನಾನು ನನ್ನ ಮಗನ ಡೆಲಿವರಿ ಆದರೂ ಒಂದು ಮಾತ್ರೆನೂ ತಗೊಂಡಿಲ್ಲ. ಅವನಿಗೆ ಊಟಕ್ಕಿಂತ ಮುಂಚೆನಾಗಲಿ
ಗೋರಕ್ಷ ಅಂತ ಹೆಸರು ಮುಂಚೆನೇ ನಮ್ಮನೆಯವರು ಇಟ್ಟಿದ್ರು. ಗೋರಕ್ಷನೇ ದನ ಕಾಯಕ್ಕೆ ಬೇಕೇ ಬೇಕು ಅಂತ ಗೋರಕ್ಷನೇ ಕೊಟ್ಟಿದ್ದೇನೆ ಭಗವಂತ. ತಿಳ್ಕೊಳ್ಳಿ. ಇದು ಬಿರಿಯಾನಿ ಮಿಕ್ಸ್ಚರ್ ಅಂತ ಗಾಯಕ್ಕೆಲ್ಲ ಹಾಕ್ತಾರಲ್ಲ ಅದು. ಈಗ ಈ ನೀರು ಗಲೀಜಾಗಿದೆ ಅಂದರೆ ನಮ್ಮ ದೇಹ ಈ ಥರ ಆಗಿದೆ ಅಂತ. ಇದು ನಾವು ಮಾಡಿ ಮಾಡಿರೋದು. ಇದನ್ನ ಇದಕ್ಕೆ ಹಾಕಿದ್ರೆ ಎಷ್ಟು ಕ್ಲಿಯರ್ ಗೋಮೂತ್ರ ಇದನ್ನ ಹಿಡ್ದಿಟ್ಕೊಳ್ಳುತ್ತೆ. ಮತ್ತೆ ಮಿಕ್ಸರ್ ಹಾಕ್ತೀನಿ. ನೋಡಿ ಎಷ್ಟು ಕ್ಲಿಯರ್ ಆಯ್ತು. ಹಾಗೆ ಗೋಮೂತ್ರನ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಏನೇ ಕೀಟಾಣುಗಳಾಗಿರ್ಬೋದು, ಕೊಬ್ಬಾಗಿರ್ಬೋದು, ಕೆಟ್ಟ ಅಂಶಗಳೇನಿದೆ ಅದನ್ನೆಲ್ಲ ಗೋಮೂತ್ರ ತೆಗೆದುಹಾಕುತ್ತೆ. ನಾವು ಶುದ್ಧ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ. ಮಾಮೂಲಿ ವಿಭೂತಿಗೆ ಸುಣ್ಣ ಆ್ಯಡ್ ಮಾಡೋದ್ರಿಂದ ಅದು ತೂಕ ಬರುತ್ತೆ, ಮತ್ತು ಅದನ್ನು ಧರಿಸೋದ್ರಿಂದ ಹಣೆಗೆ ಪಿಂಪಲ್ ಥರ ಆಗುತ್ತೆ, ಸುಟ್ಟು ಥರ ಆಗುತ್ತೆ. ಇದು ಶುದ್ಧ ಸಗಣಿನ ಸುಟ್ಟಿ ಮಾಡಿರ್ತಕ್ಕಂಥ ಭಸ್ಮ. ಈಗ ನಾವು ಸಾಯೋವಷ್ಟೊತ್ತಿಗೆ ನಮ್ಮ ತೂಕದಷ್ಟು ಭಸ್ಮನ ಧರಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಇದನ್ನ ನಾವು ಭಸ್ಮನ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಅದ್ರಲ್ಲಿ ಸುಮಾರು ಥರದ ಲೋಹದ ಅಂಶಗಳು ಇರುತ್ತೆ. ಈಗ ಫಿಲ್ಟರ್ ವಾಟ್ರ್ ಅದೆಲ್ಲ ಕುಡಿಯೋದ್ರಿಂದ ಮಂಡಿ ನೋವು, ತುಂಬ ಥರದ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಅದಕ್ಕೆ ಇದನ್ನು ನೀರಿಗೆ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಅದರಲ್ಲಿ ಏನೇ ಕೀಟಾಣುಗಳು ಹಿಡಿದ್ರು ಇದನ್ನ ಹಿಡ್ದಿಟ್ಕೊಳ್ಳುತ್ತೆ. ಇದು ಪಂಚಗವ್ಯ ಸಾಬೂನು ಚೂರ್ಣ ಅಂತ. ಇದಕ್ಕೆ ಸುಮಾರು ಥರ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತೀವಿ. ಇದು ಚರ್ಮ ರೋಗಕ್ಕೆ, ಮೈ ಕಡಿತ, ಅಲರ್ಜಿ, ಏನೇ ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಇದ್ರೂ ಇದನ್ನ ಗುಣಪಡಿಸುತ್ತೆ. ಇದು ಹಲ್ ಪೌಡ್ರು. ಇದಕ್ಕೆ ಸುಮಾರು ಥರದ ಹಲ್ಲಿಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನ ಎಲ್ಲ ಹಾಕಿ ಮಾಡಿರ್ತೀವಿ. ಇದು 3 ದಿವಸದಲ್ಲಿ ಎಂಥ ಹಲ್ಲೆ ನೋವಿದ್ರೂ ಕ್ಲಿಯರ್ ಆಗುತ್ತೆ. ಇದು ಫೇಸ್ ಪ್ಯಾಕ್ ಅಂತ. ಸ್ಕಿನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರಿಗೆ ಹೂವು ಆಗಿರ್ಬೋದು, ದಾಸವಾಳದ ಹೂವು, ಆಲೋವೆರಾ ಮುಂತಾದ ಗಿಡಮೂಲಿಕೆಗಳನ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇದನ್ನು ಮಾಡಿದ್ದೀವಿ. ಇದು ರಾತ್ರಿ ಮಲಗಬೇಕಾದ್ರೆ ಯಾವುದಾದ್ರೂ ಹಣ್ಣಿನ ರಸದಲ್ಲಿ ಹಚ್ಕೊಂಡು ಮಲ್ಕೊಂಡು 2 ಡೇಸ್ಗೊಂದ್ಸಲ ಆ ಥರ ಮಾಡಬೇಕು. ಬೆಳಿಗ್ಗೆ ವಾಶ್ ಮಾಡೋದ್ರಿಂದ ಬಂಗಿರ್ಬೋದು, ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ಲು, ಪಿಂಪಲ್ಲು ಇದೆಲ್ಲ ಕಡಿಮೆ ಆಗುತ್ತೆ. ಇದು ತುಪ್ಪದಲ್ಲೇ ಮಾಡಿರೋ ನೋವಿನ ಮುಲಾಮು. ಇದು ಎಂಥ ತಲೆನೋವಿದ್ರೂ ಬೇಗ ಕಡಿಮೆ ಆಗುತ್ತೆ. ಇದು ನೋವಿನ ತೈಲ ಅಂತ. ಯಾವ ಜಾಗದಲ್ಲಿ ನೋವಿದೆ ಅಲ್ಲಿ ಫಸ್ಟು ನಿಂಬೆಹಣ್ಣು ಹಚ್ಕೊಂಡು ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಎಣ್ಣೆನ ಹಚ್ಚಿದ್ರೆ 21 ದಿವಸದಲ್ಲಿ ನೋವು ಕಡಿಮೆ ಆಗುತ್ತೆ. ಏಕೆಂದರೆ ಇದಕ್ಕೆ ನೋವಿಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಇದು ಇಂಗುವಟಿ ಅಂತ. ಇದಕ್ಕೆ ಕಾಳುಮೆಣಸು, ಲವಂಗ, ಜೀರಿಗೆ, ಹಿಪ್ಪಲಿ, ಅರಿತಕಿ, ಅಶ್ವಗಂಧ ಮುಂತಾದ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದು. ಇದನ್ನ ನೈಟ್ ಹೊತ್ತು ಮಲಗಬೇಕಾದ್ರೆ ಒಂದು ಸೀಪದು. ಇದು ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ, ಮತ್ತು ಹೊಟ್ಟೆ ಗಟ್ಟಿಯಾಗಿ ಅಸಿಡಿಟಿ ಆಗಿದ್ರೆ ಅದನ್ನು ಕ್ಲೀನ್ ಮಾಡುತ್ತೆ.
ಇದು ತ್ರಿದಾರ ಅಂತ. ಇದನ್ನ ಬಾಯಿಗೆ ಒಂದು ಡ್ರಾಪ್ಸ್ ನೈಟ್ ಮಲ್ಕೋಬೇಕಾದ್ರೆ ಬಿಸಿನೀರಿಗೆ ಒಂದು ಡ್ರಾಪ್ಸ್ ಹಾಕೊಂಡು ಕುಡಿದು ಮಲ್ಕೊಳ್ಳೋದು. ಇದು ವೀಸಿಂಗ್ ಪ್ರಾಬ್ಲಮ್ ಇದ್ದರೆ, ಕಫ ಇದ್ದರೆ, ಮತ್ತು ಗಂಟ್ಲಲ್ಲಿ ಯಾವುದೇ ಥರದ ಇನ್ಫೆಕ್ಷನ್ ಇದ್ದರೂ ಕ್ಲಿಯರ್ ಆಗುತ್ತೆ. ಇಷ್ಟೆಲ್ಲ ಒಂದು ದೇಸಿ ಹಸುವಿನ ಗೋಮೂತ್ರದ ಮತ್ತು ಸಗಣಿ, ಹಾಲು, ಮೊಸರು, ತುಪ್ಪ ಇದರಲ್ಲಿ ಮಾಡ್ಬೋದು. ಮನೆಯಲ್ಲಿ ಈಗ ಹೆಣ್ಮಕ್ಳು ಸ್ವಾವಲಂಬಿ ಆಗಬೇಕು ಅಂದರೆ ತುಂಬ ಥರದಾದಂಥ ಸ್ಕೀಮ್ಗಳು ಬಂದಿದ್ದಾವೆ ಈಗ. ದಯವಿಟ್ಟು ಎಲ್ಲರೂ ಒಂದು ನಾಟಿ ಹಸುವಿನ ಕಟ್ರಿ, ಬೆರಣಿ ಮಾಡಿರಿ, ಧೂಪ ಮಾಡಿರಿ, ಮನೆಗೆ ನೀವೇ ಉಪಯೋಗಿಸ್ಕೊಳ್ರಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರಂಜನ್ ಅವರಿಗೆ ಮತ್ತು ಚಂದ್ರಶೇಖರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತಮ್ಮ ಪ್ರಾಡಕ್ಟ್ಸ್ಗಳ ಬಗ್ಗೆ ವಿಸ್ತಾರವಾಗಿ ಹೇಳಿ ಇದನ್ನೇ ಬಳಸಿ ಅಂತ ತಿಳಿಸಿದ್ರು ಮೇಡಮ್ ಅವರು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ನಮ್ಮ ದೇಶದಲ್ಲಿ ಹಸುವಿಗೆ ಪೂಜನೀಯ ಸ್ಥಾನವಿದೆ, ನಾವು ಅದನ್ನು ಪೂಜೆ ಮಾಡ್ತೀವಿ. ಹಾಗೆ ಅದ್ರ ಪ್ರತಿಯೊಂದು ಪ್ರಾಡಕ್ಟು ಸಹ ಉಪಯೋಗ ಅಂತ ತಿಳಿಸ್ಕೊಟ್ಟಿದ್ದ ಮೇಡಮ್ ಅವರಿಗೆ ಎಲ್ಲರೂ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಮುಂದಿನ ವೇದಿಕೆ ಡಾಕ್ಟರ್ ಕವಿತಾ ಶಿವಪ್ರಸಾದ್. ಇವರು ಮಹಿಳೆ ಮತ್ತು ಆರೋಗ್ಯ ಎಂಬ ವಿಚಾರವಾಗಿ ಮಾತಾಡ್ತಾರೆ. ಇವರು ಪ್ರಸ್ತುತವಾಗಿ ಆಯುರ್ವೇದ ವೈದ್ಯರಾಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಮಹಿಳೆ ಮತ್ತು ಆರೋಗ್ಯ, ಹಾಗಾದರೆ ಆರೋಗ್ಯ ಪುರುಷರಿಗೆ ಬೇಡವಾ? ಬೇಕು. ನೋಡಿ, ಎಲ್ರಿಗೂ ಬೇಕು ಆರೋಗ್ಯ. ನಮ್ಮ ಬಾಲಗಂಗಾಧರ ತಿಲಕ್ ಹೇಳಿದ್ರು, ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಆದರೆ ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ಆರೋಗ್ಯ